ಹುಡುಗಿ ಊರು ಮೈಸೂರು, ಹುಡುಗನ ಊರು ನೆದರ್ಲ್ಯಾಂಡ್. ಓದೋದಕ್ಕೆ ಅಂತ ಹೋಗಿದ್ದಾಗ ಶುರುವಾದ ಪ್ರೀತಿ ಓಲಗದ ಸದ್ದು ಮೊಳಗಿಸಿದೆ. ಫಾರಿನ್ ಅಳಿಯನಿಗೆ ಹೆಣ್ಣಿನ ಮನೆಯವರು ಮಗಳನ್ನ ಧಾರೆ ಎರೆದು ಕೊಟ್ಟಿದ್ದಾರೆ. ಕನ್ನಡದ ವಧು ಫಾರಿನ್ ವರನಿಗೂ ಅದ್ಧೂರಿ ಕಲ್ಯಾಣ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತಾರೆ. ಇವರಿಗೆ ಇವ್ರೇ ಈಡು ಜೋಡು ಆಗ್ಬೇಕು ಅಂತ ಬ್ರಹ್ಮದೇವ ಮೊದಲೇ ಹೊಸೆದು ಕಳ್ಸಿರ್ತಾನೆ ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಎಲ್ಲಿಯ ಮೈಸೂರು, ಎಲ್ಲಿಯ ನೆದರ್ಲ್ಯಾಂಡ್. ಆದ್ರೆ ಒಂದಾಗಿದ್ದು ಮಾತ್ರ ಮದುವೆ ಅನ್ನೋ ಬಂಧದಲ್ಲಿ. ಮೈಸೂರು ಚೆಲುವೆಗೂ ನೆದರ್ಲ್ಯಾಂಡ್ನ ಸುಂದರನಿಗೂ ಅದ್ಧೂರಿ ಮದುವೆಯಾಗಿದೆ. ಮೈಸೂರಿನಲ್ಲಿ ನಡೆದ ವಚನ ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ಸರಳತೆಯಲ್ಲೇ ನಡೆದ ಅದ್ಧೂರಿತನದ ಮದುವೆ ಕಂಡು ಮೈಸೂರು ಮಂದಿ ಫಿದಾ ಆಗಿದ್ದಾರೆ. ಈತನ ಹೆಸರು ರುಟ್ಗೆರ್, ಮೂಲತಃ ನೆದರ್ಲ್ಯಾಂಡ್ ನಿವಾಸಿ. ಈಕೆ ಹೆಸರು ವಿದ್ಯಾ, ಪಕ್ಕಾ ಕನ್ನಡತಿ. ಮೈಸೂರಿನಲ್ಲೇ ಹುಟ್ಟಿ ಬೆಳೆದ ವಿದ್ಯಾ ಉನ್ನತ ಶಿಕ್ಷಣಕ್ಕೆ ಅಂತ ನೆದರ್ಲ್ಯಾಂಡ್ಗೆ ಹೋಗಿದ್ರು. ಆಗ್ಲೇ ನೋಡಿ ಈ ಸುರಸುಂದರಾಂಗ ಕಣ್ಣಿಗೆ ಬಿದ್ದದ್ದು. ಇಬ್ರೂ ಕೂಡ ಒಟ್ಟಿಗೆ ಓದುತ್ತಿದ್ರಿಂದ ಮೊದಲು ಸ್ನೇಹ, ಆಮೇಲೆ ಪ್ರೇಮ. ಈಗ ಮದುವೆ ಅನ್ನೋ ಅನುಬಂಧದ ಹೆಸರಲ್ಲಿ ಸಪ್ತಪದಿ ತುಳಿದಿದ್ದಾರೆ. ಸೊ ಡೇಟಿಂಗ್ ಅಲ್ಲಿ ಇದ್ರು. ಸೊ ಅವ್ರು ಕೇಳಿದ್ರು ಈ ಥರ ನಾವು ಮದುವೆ ಮಾಡ್ಕೋಬೋದಾ ಅಂತ. ಸೊ ನಾನೇನಿಲ್ಲ, ಒಪ್ಕೊಂಡೆ. ಫಸ್ಟು ಏನು ತೊಂದರೆ ಏನಿಲ್ಲ, ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಆದರೆ ಅವ್ರು ಹೆಂಗಿದ್ದಾರೆ ಅಂತ ಚೆಕ್ ಮಾಡಬೇಕಿತ್ತು. ಅವ್ರ ಫ್ಯಾಮಿಲಿ ಹೆಂಗಿದೆ, ಏನು, ನಿನಗೆ ಹೆಂಗೆ, ಯಾವ ರೀತಿ ಇಷ್ಟ ಆಗಿದೆ, ಅದೆಲ್ಲ ಕ್ಲಾರಿಟಿ ತೊಗೊಂಡು ಆಮೇಲೆ ನಾನು ಮದುವೆಗೆ ಒಪ್ಕೊಂಡಿದ್ದೆ. ಪ್ರೀತಿ ಪ್ರೇಮಕ್ಕೆ ಗಡಿಯ ಹಂಗಿಲ್ಲ. ಜಾತಿ, ಆಸ್ತಿ, ಅಂತಸ್ತಿನ ಅಂತರವೂ ಇಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ. ವಿದ್ಯಾ ತಾನು ಪ್ರೀತಿಸ್ತಿದ್ದ ಹುಡುಗನ ಬಗ್ಗೆ ಮನೆಯವರಿಗೆ ಹೇಳ್ತಿದ್ದಂತೆ ಎಲ್ಲರೂ ಖುಷಿಯಾಗಿ ಒಪ್ಪಿಕೊಂಡಿದ್ದಾರೆ. ಅತ್ತ ರುಟ್ಗೆರ್ ಕುಟುಂಬ ಕೂಡ ಮಗನ ಪ್ರೀತಿಗೆ ಓಕೆ ಅಂತಿದ್ದಂತೆ ಮೈಸೂರಲ್ಲಿ ಮದುವೆ ಮಾಡಿದ್ದಾರೆ. ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ವಚನ ಕಲ್ಯಾಣೋತ್ಸವ ನೆರವೇರಿಸಿ ನವವಧೂವರರಿಗೆ ಹರಸಿ ಹಾರೈಸಿದ್ದಾರೆ. ತುಂಬ ಇಷ್ಟಪಡ್ತಾರೆ ಅವರು. ನೀವು ಹೇಗೆ ವಿಭೂತಿ ಧರಿಸ್ಕೊಂಡಿದ್ದಾರೆ, ನಮಗೆ ವಿಭೂತಿ ಕೊಡಿ ಕೇಳಿ ಇಸ್ಕೊಂಡ್ರು. ನಾವು ಅವ್ರು ಮಾಡೋ ಡ್ರೆಸ್ ಬೇಡ, ನಿಮ್ಮ ಥರನೇ ಸ್ಯಾರಿ ಬೇಕು ಅಂತ ತರಿಸ್ಕೊಂಡು ಅವರು ವೇರ್ ಮಾಡಿದರು. ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ಸ್ಪಂದಿಸಿದ್ರು. ಅದೊಂದು ನಮ್ಮ ಮತಕ್ಕೆ ಜಾತಿ ಧರ್ಮ ಮತ ಏನು ನೋಡ್ದೇ ನಮ್ಮ ಲಿಂಗಾಯತ ಧರ್ಮಕ್ಕೆ ಹೊಂದ್ಕೊಂಡು ಬೆಳಗ್ಗೆನೇ ತುಂಬ ಖುಷಿ ಆಯಿತು. ಒಟ್ನಲ್ಲಿ ಅರಮನೆ ನಗರಿಯಲ್ಲಿ ಅಪರೂಪದ ಮದುವೆಯಾಗಿದ್ದು ಫಾರಿನ್ ಹುಡುಗ ಮೈಸೂರು ಹುಡುಗಿಯ ಕಲ್ಯಾಣಕ್ಕೆ ಜನ ಫಿದಾ ಆಗಿದ್ದಾರೆ. ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.